Why should you choose Scrambler 400X or XE over the KTM 390 Adventure X? ಸೊ ನಾನು ಆಲ್ರೆಡಿ KTM 390 Adventure Xನ ಒಂದು ರೀತಿ ವಿನರ್ ಅಂತಲೇ ಏನಕ್ಕೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂದರೆ, ಬೇಸಿಕಲಿ ಯು ಗಾಟ್ ಎವ್ರಿಥಿಂಗ್ ವಾಟ್ ಯು ವಾಂಟ್ ಫ್ರಮ್ ಬೈಕ್. ಎಸ್ಪೆಷಲಿ ನಿಮಗೆ ಸಿಟಿಯಲ್ಲಿ ಬೇಕು, ಟೂರಿಂಗು ಚೆನ್ನಾಗಿ ಮಾಡಬೇಕು, ಆಫ್ ರೋಡಲ್ಲೂ ಸ್ವಲ್ಪ ಯೂಸ್ ಮಾಡಬೇಕಂದ್ರೆ ದಟ್ ಆಲ್ ರೌಂಡ್ ಎಬಿಲಿಟಿ KTM 390 Adventure X ಇದೆ. ಬಿಕಾಸ್ ನಿಮಗೆ ಸಸ್ಪೆನ್ಷನ್ ಟ್ರಾವೆಲು ಚೆನ್ನಾಗಿದೆ, ಗ್ರೌಂಡ್ ಕ್ಲಿಯರೆನ್ಸು ಚೆನ್ನಾಗಿದೆ, ವಿಂಡ್ ಪ್ರೊಟೆಕ್ಷನು ಚೆನ್ನಾಗಿದೆ, ಒಳ್ಳೆ ಸ್ಪೀಡಲ್ಲೂ ನೀವು ಟ್ರಾವೆಲ್ ಮಾಡ್ಬೋದು, ಟೂರಿಂಗ್ ಕೇಪಬಿಲಿಟಿನೂ ತುಂಬ ಚೆನ್ನಾಗಿದೆ, ಫೀಚರ್ಸ್ ಲೋಡೆಡ್ ಇದೆ, ನಿಮಗೆ ಕ್ರೂಸ್ ಕಂಟ್ರೋಲ್ ಇದೆ, ಕ್ವಿಕ್ ಶಿಫ್ಟರ್ ಇದೆ, ನಿಮಗೆ ರೈಡಿಂಗ್ ಮೋಡ್ಸ್ ಇದೆ. ಲೈಕ್ ದೇರ್ ಆರ್ ಸೋ ಮಚ್ ಟು ಆಫರ್ ವಿತ್ ದಿಸ್ ಬೈಕು. ಬಟ್ ಸ್ಟಿಲ್ ವೈ ವುಡ್ ಯು ಚೂಸ್ ಅ ಸ್ಕ್ರಾಂಬ್ಲರ್ 400X ಆರ್ XE? ದ ಓನ್ಲಿ ಡಿಫ್ರೆನ್ಸ್ ಏನು ಅಂದರೆ ಅದರಲ್ಲಿ ಎರಡರಲ್ಲಿ ಏನಂದರೆ, ಒಂದರಲ್ಲಿ ಆಫ್ ರೋಡ್ ಕೇಪಬಿಲಿಟಿ ಜಾಸ್ತಿ ಇದೆ ಬೇಸಿಕಲಿ ಇದು XE ಅಲ್ಲಿ, ಬಿಕಾಸ್ ಆಫ್ ದ ಸ್ಪೋಕ್ ವೀಲ್ ಅಷ್ಟೇ ಇರೋದು. ಬಟ್ ಸ್ಟಿಲ್ ವೈ ವುಡ್ ಯು ಚೂಸ್ ಒನ್ ಓವರ್ ದ ಅದರ್ ಅಂತ ಕೇಳಿದ್ರೆ ಮೂರೇ ನಾನು ರೀಸನ್ ಹೇಳ್ತೀನಿ. ಅದು ಬಿಟ್ಟರೆ ನನಗೆ ಯಾವುದೂ ರೀಸನ್ ಕಾಣಲ್ಲ. ಆ ರೀಸನ್ಸ್ ನಿಮಗೆ ತುಂಬ ಇಂಪಾರ್ಟೆಂಟ್ ಅಂದರೆ ದೆನ್ ಯು ಕ್ಯಾನ್ ಗೋ ವಿತ್ ದ ಸ್ಕ್ರಾಂಬ್ಲರ್ 400X ಆರ್ XE. ದ ಫಸ್ಟ್ ರೀಸನ್ ಬಂದ್ಬಿಟ್ಟು ವುಡ್ ಬಿ ದ ರೆಟ್ರೋ ಫೀಲ್. ಎಸ್, ಈ ಬೈಕಲ್ಲಿ ನಿಮಗೆ ದಟ್ ಪ್ರೀಮಿಯಮ್ ರೆಟ್ರೋ, ದಟ್ ಟ್ರ್ಯಾಮ್ ಬ್ಯಾಜಿಂಗು ವಿತ್ ದಟ್ ಬ್ಯೂಟಿಫುಲ್ ಫಿಟ್ ಆ್ಯಂಡ್ ಫಿನಿಶು, ದಟ್ ಐ ವುಡ್ ಸೇ ದ ನಾಸ್ಟಾಲಜಿಕ್ ಫೀಲ್ ನಿಮ್ಗೆ ಕೊಡುತ್ತೆ. ಆಬ್ವಿಯಸ್ಲಿ ಎಸ್, ನಿಮಗೆ KTM 390 Adventure X ನಾನು ಆಲ್ರೆಡಿ ಹೇಳಿದಂಗೆ ಸೋ ಮಚ್ ಥಿಂಗ್ ಇಟ್ ಆಫರ್ಸು, ಬಟ್ ಇಟ್ ಡಸಂಟ್ ಆಫರ್ ದಿಸ್ ಪಾರ್ಟು. ಸೊ ಅದರಲ್ಲಿ ನಿಮಗೆ ಇಫ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಅ ರೆಟ್ರೋ ಬೈಕು ಆ್ಯಂಡ್ ದಟ್ ಪ್ರೀಮಿಯಮ್ ಫೀಲ್ ಬೇಕು, ಫಿಟ್ ಆ್ಯಂಡ್ ಫಿನಿಶ್, ದೆನ್ ಯು ಕ್ಯಾನ್ ಗೋ ವಿತ್ ದ ಸ್ಕ್ರಾಂಬ್ಲರ್ 400X ಆರ್ XE. ಸೆಕೆಂಡ್ ರೀಸನ್ ಬಂದ್ಬಿಟ್ಟು ಇಸ್ ದ ಇಂಜಿನ್ ಕ್ಯಾರೆಕ್ಟರಿಸ್ಟಿಕ್. ಆ್ಯಂಡ್ ಇದನ್ನು ತುಂಬ ಜನ ಹೈಲೈಟ್ ಮಾಡಲ್ಲ. ಐ ನೋ ದ್ಯಾಟ್ ನೀವು ಟೂರ್ ಮಾಡಬೇಕು ಫಾರ್ ಸರ್ಟನ್ ರೀಸನು, ನೀವು ಆಫ್ ರೋಡ್ ಮಾಡಬೇಕು, ಸಿಟಿಯಲ್ಲಿ ರೈಡ್ ಮಾಡಬೇಕಾದ್ರೂ ಇಂಜಿನ್ ಫೀಲ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಥಿಂಗ್, ಬಿಕಾಸ್ ಅದು ತುಂಬ ಪರ್ಸನಲ್ ಆಗಿರುತ್ತೆ. ಎಸ್, ಕೆಲವರಿಗೆ ದಟ್ ಹೈ ರೇವಿಂಗ್ ಇಂಜಿನ್ ತುಂಬ ಇಷ್ಟ, ಫಾಸ್ಟ್ ಆಗೋದು ಇಷ್ಟ, ದಟ್ ಅಗ್ರೆಸಿವ್ ಇಂಜಿನ್ ಇಷ್ಟ ಇರುತ್ತೆ. ಬಟ್ ಕೆಲವರಿಗೆ ದಟ್ ಲೇಡ್ ಬ್ಯಾಕ್ ಲೇಸಿ ಇಂಜಿನ್ ಕ್ಯಾರೆಕ್ಟರಿಸ್ಟಿಕ್ ತುಂಬ ಇಷ್ಟ ಆಗುತ್ತೆ. ಇದು ಸ್ಕ್ರಾಂಬ್ಲರ್ 400X ಆರ್ XE ಅಲ್ಲಿ ನಿಮಗೆ ದಟ್ ಲೇಡ್ ಬ್ಯಾಕ್ ಈಸಿ ಗೋಯಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇದೆ, ವಿಚ್ ನನಗೂ ತುಂಬ ಇಷ್ಟ ಇಂಜಿನಲ್ಲಿ. ಆ್ಯಂಡ್ ಆಲ್ಸೋ XE ಅಲ್ಲೂ ಸಿಮಿಲರ್ ಆಗಿದೆ, ಸ್ವಲ್ಪ ಚೇಂಜಸ್ ಇದೆ, ಬಟ್ ಓವರ್ ಆಲ್ ಸಿಮಿಲರ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಯು ಕ್ಯಾನ್ ಗೋ ವಿತ್ ಐದರ್ ದ ಸ್ಕ್ರಾಂಬ್ಲರ್ 400X ಆರ್ XE. ಆ್ಯಂಡ್ ಲಾಸ್ಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರೀಸನ್, ಐ ಥಿಂಕ್ ಇಟ್ ಮೈಟ್ ಬಿ ಅ ಡೀಲ್ ಬ್ರೇಕರ್ ಫಾರ್ ಯು ಇಫ್ ಯು ಆರ್ ಕನ್ಸಿಡರಿಂಗ್ ದ KTM 390 Adventure X, ದಟ್ ಆ ವೆಹಿಕಲಲ್ಲಿ ನಿಮಗೆ ತುಂಬ ವೈಬ್ರೇಷನ್ ಇರುತ್ತೆ. ಸೊ ಎಲ್ಲ ಪಾರ್ಟ್ಸಲ್ಲೂ ಲೋ, ಮಿಡ್ ರೇಂಜು, ಟಾಪ್ ಆ್ಯಂಡು ಎಲ್ಲ ಕಡೆಯೂ ನಿಮಗೆ ಸಮ್ವೇರ್ ಡೌನ್ ದ ಲೈನ್ ಬಿಕಾಸ್ ಆಫ್ ದ ಪ್ಲಾಸ್ಟಿಕ್ ಪಾರ್ಟ್ಸ್ ಅಂಡ್ಗೆ ವೈಬ್ರೇಷನ್ ಇರುತ್ತೆ. ಆ್ಯಂಡ್ ದಟ್ ಈಸ್ ವೆರಿ ಅನಾಯಿಂಗ್. ಮೊದಲೇ ಹೇಳ್ತಾ ಇದ್ದೀನಿ, ಅದನ್ನು ನೀವು ಯೂಸ್ ಟು ಆಗಲೇಬೇಕು ಡಿಸ್ಪೈಟ್ ನಿಮಗೆ ಅಷ್ಟೊಂದು ಫೀಚರ್ ಕೊಡ್ತಾ ಇದ್ರು. ಸೊ ಆ ಆ್ಯಂಗಲಿಂದ ನಿಮಗೆ ಪ್ರಾಬ್ಲಮ್ಯಾಟಿಕ್ ಆಗುತ್ತೆ ಅಂದರೆ ದೆನ್ ಯು ಕ್ಯಾನ್ ಗೋ ವಿತ್ ಸ್ಕ್ರಾಂಬ್ಲರ್ 400X ಆರ್ XE. ಇದ್ರೂ ನಿಮಗೆ ವೈಬ್ರೇಷನ್ ಇದೆ, ಬಟ್ ಮೋಸ್ಟ್ಲಿ ನಿಮಗೆ ಟಾಪ್ ಎಂಡಲ್ಲಿ ಇರುತ್ತೆ, ಅದು ಅಷ್ಟೊಂದಿಲ್ಲ ಕಂಪೇರ್ ಟು ದ KTM 390 Adventure X. ಸೊ ದ್ಯಾಟ್ ಈಸ್ ದ ರೀಸನ್ ವೈ ಯು ಕ್ಯಾನ್ ಗೋ ವಿತ್ ದ ಸ್ಕ್ರಾಂಬ್ಲರ್ 400X ಆರ್ XE ಅಂತ ನಾನು ಹೇಳ್ತೀನಿ.